ಜಾರಕಿಹೊಳಿ ಖಾನ್ದಾನ್ ವಿರುದ್ಧ ತೊಡೆ ತಟ್ಟಿದಂತಹ ಹೆಬ್ಬುಲಿ ರಮೇಶ್ ಕತ್ತಿ ಬೆಳಗಾವಿಯ ಜಿಲ್ಲೆಯಲ್ಲಿ ಯಾವುದೇ ಕ್ಷೇತ್ರದಲ್ಲಾದರೂ ಕೂಡ ಧುಮುಕ್ಲಿಕ್ಕೆ ಸಿದ್ಧ. ಜಾರಕಿಹೊಳಿ ಖಾನ್ದಾನ್ ವಿರುದ್ಧ ತೊಡೆಯನ್ನ ತಟ್ಟಿದಂತಹ ಹೆಬ್ಬುಲಿ ರಮೇಶ್ ಕತ್ತಿ ಬೆಳಗಾವಿ ಜಿಲ್ಲೆಯ ಯಾವುದೇ ಕ್ಷೇತ್ರದಲ್ಲಾದರೂ ಕೂಡ ಧುಮುಕ್ಲಿಕ್ಕೆ ಸಿದ್ಧ. ಯಮಕನಮರಡಿ ಆದರೂ ಸರಿ, ಗೋಕಾಕ್ ಆದರೂ ಸರಿ, ಮೂಡಲಗಿ ಆದರೂ ಸರಿ, ಅರವಿನಾಬಾದ್ ಆದರೂ ಸರಿ, ನಮ್ಮವರನ್ನ ಕಣಕ್ಕೆ ಇಳಿಸಿ ಗೆಲ್ಲಿಸಿಕೊಳ್ಳಲು ನಾವು ರೆಡಿ. ಬಹಿರಂಗವಾಗಿ ಹುಂಕರಿಸಿದಂತಹ ಹುಲಿ ಮೀಸೆ ಮಾವ ರಮೇಶ್ ಕತ್ತಿ. ಹುಕ್ಕೇರಿಯ ಸುಂಟರಗಾಳಿ ಇಡೀ ಉತ್ತರ ಕರ್ನಾಟಕದಲ್ಲಿ ಆಗುತ್ತೆ, ನೋಡ್ತಾ ಇರಿ. ಕಾರಣದ ಕೈಗಳು ಎಲ್ಲೆಲ್ಲಿ ಏನೇನು ಮಾಡ್ತೀರಿ ಅಂತ ನಮ್ಗೆ ಗೊತ್ತಿದೆ. ಇವತ್ತು ಕಾರಣದ ಕೈಗಳು ಯಾರೇ ಇದ್ರೂ ಸರಿ, ಏನು ಮಾಡಿದ್ರು ಸರಿಯೇ, ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಉತ್ತರ ಕರ್ನಾಟಕದ ಸಂಭಾಳಿಸೋ ಶಕ್ತಿ ನಮಗಿದೆ. ಹುಕ್ಕೇರಿ ಹೆಬ್ಬುಲಿ ರಮೇಶ್ ಕತ್ತಿ ಬಹಿರಂಗ ಘೋಷಣೆ. ಎಸ್ ವೀಕ್ಷಕರೇ, ರಮೇಶ್ ಕತ್ತಿ ಹೂಂಕರಿಸಿದ್ದಾರೆ. ರಮೇಶ್ ಕತ್ತಿ ಯಾರು ಏನು ಮಾಡಿದ್ರು, ಯಾರು ಎದುರಿಗೆ ಬಂದ್ರು, ಯಾವುದೇ ಕಾರಣದ ಕೈಗಳು ಏನೇ ಮಾಡಿದ್ರು ನಮಗೆ ಹೆಂಗಿರ್ಬೇಕಂತ ಗೊತ್ತಿದೆ. ನಾವು ಎಲ್ಲ ಅಭ್ಯರ್ಥಿಗಳನ್ನು ಗೆಲ್ಸ್ಕೊಂಡು ಬರ್ತೀವಿ, ನಮಗೆ ಆ ತಾಕತ್ತಿದೆ ಅಂತ ಹೇಳಿ ಮಾತನಾಡಿದ್ದಾರೆ. ಜಾರಕಿಹೊಳಿ ಖಾನ್ದಾನ್ ವಿರುದ್ಧ ತೊಡೆ ತಟ್ಟಿದಂತಹ ಹೆಬ್ಬುಲಿ ರಮೇಶ್ ಕತ್ತಿ ಬೆಳಗಾವಿ ಜಿಲ್ಲೆಯ ಯಾವುದೇ ಕ್ಷೇತ್ರದಲ್ಲಾದರೂ ಕೂಡ ಧುಮುಕ್ಲಿಕ್ಕೆ ಸಿದ್ಧ, ಮಾತಾಡ್ಲಿಕ್ಕೆ ಸಿದ್ಧ, ಎದುರಾಳಿಯನ್ನ ಸದೆ ಬಡಿಲಿಕ್ಕೆ ಸಿದ್ಧ ಅಂತ ಹೇಳಿದ್ದಾರೆ. ಯಮಕನಮರಡಿ ಆದ್ರೂ ಕೂಡ, ಗೋಕಾಕ್ ಆದ್ರೂ ಕೂಡ, ಮೂಡಲಗಿ ಆದ್ರೂ ಕೂಡ, ಅರಭಾವಿ ಆದ್ರೂ ಕೂಡ ನಮ್ಮ ಅಭ್ಯರ್ಥಿಯನ್ನ, ನಮ್ಮವರನ್ನ ಕಣಕ್ಕೆ ಇಳಿಸಿ ಗೆಲ್ಲಿಸಿಕೊಂಡು ಬರುವುದಕ್ಕೆ ನಾವು ರೆಡಿ ಅಂತ ಹೇಳಿ ಮೀಸೆ ಮಾವ ಮೀಸೆ ತಿರುಗಿದ್ದಾರೆ. ಎಸ್, ಬಹಿರಂಗವಾಗಿ ಹುಂಕರಿಸಿದಂತಹ ಹುರಿ ಮೀಸೆಯ ಮಾವ ರಮೇಶ್ ಕತ್ತಿ ಹುಕ್ಕೇರಿಯ ಸುಂಟರಗಾಳಿ ಇಡೀ ಉತ್ತರ ಕರ್ನಾಟಕದಲ್ಲಿ ಮೋಡಿ ಮಾಡಲಿಕ್ಕೆ ರೆಡಿಯಾಗಿದೆ. ಕಾರಣದ ಕೈಗಳು ಏನೇ ಮಾಡಿದ್ರು, ಏನೇ ಷಡ್ಯಂತ್ರಗಳನ್ನ ಮಾಡಿದ್ರು ಅದನ್ನೆಲ್ಲವನ್ನೂ ಕೂಡ ದಾಟ್ಕೊಂಡು ಬರ್ತೇವೆ. ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಉತ್ತರ ಕರ್ನಾಟಕದ ಸಂಭಾಳಿಸುವಂತಹ ಶಕ್ತಿ ಕತ್ತಿ ಕುಟುಂಬಕ್ಕೆ ಇದೆ ಅಂತ ಹೇಳಿದ್ದಾರೆ. ಹುಕ್ಕೇರಿ ಹೆಬ್ಬುಲಿ ರಮೇಶ್ ಕತ್ತಿ ಘೋಷಣೆ ಬಹಿರಂಗವಾಗಿತ್ತು. ಎಲೆಕ್ಷನ್ನಲ್ಲಿ ಗೆದ್ದು ಬೀಗಿದ್ದಂತಹ ರಮೇಶ್ ಕತ್ತಿ ಜಾರಕಿಹೊಳಿ ಖಾನ್ದಾನ್ ವಿರುದ್ಧ ತೊಡೆ ತಟ್ಟಿ ನಿಂತುಕೊಂಡಿದ್ದಾರೆ. ಯಾರೇ ಬರ್ರಿ, ಏನೇ ಮಾಡಿದ್ರೂ ಕೂಡ ಏನೂ ಆಗೋದಿಲ್ಲ ಅವ್ರ ಕೈಯಲ್ಲಿ ಅಂತ ಹೇಳಿ ರಮೇಶ್ ಕತ್ತಿ ಹೇಳ್ತಾ ಇರುವಂಥದ್ದು. ಎಲ್ಲಿಯೇ ಆಗಿರಲಿ, ಯಾವ ಕ್ಷೇತ್ರವೇ ಆಗಿರಲಿ, ನಮ್ಮ ಅಭ್ಯರ್ಥಿಯನ್ನು ನಾವು ಗೆಲ್ಲಿಸ್ಕೊಂಡು ಬರ್ತೇವೆ. ಎಸ್ ವೀಕ್ಷಕರೇ, ರಮೇಶ್ ಕತ್ತಿ ಹುರಿ ಮೀಸೆಯ ವ್ಯಕ್ತಿ. ಯಾರೇ ಬಂದ್ರು, ಸಚಿವರಿರಲಿ ಅಥವಾ ಶಾಸಕರಿರಲಿ, ಯಾರೇ ಇದ್ರೂ ಕೂಡ ಅವರ ಕ್ಷೇತ್ರದಲ್ಲಿ ಅವರನ್ನ ಗೆಲ್ಲಿಸ್ಕೊಂಡು ಬಂದಿದ್ರು ಅದೇ ಹುರುಪಿನಲ್ಲಿ. ಈಗ ಯಾವ ಕಡೆ ಹೇಳ್ತಿರ್ರಿ, ಆ ಕಡೆ ಯಾವ ಕಡೆ ಹೇಳ್ತೀರ್ರಿ, ಆ ಕಡೆ ಗೆಲ್ಲಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.